ಯಾವುದೇ ವಸ್ತು ಓಂನ ನಿಯಮವನ್ನ ಪಾಲಿಸುತ್ತಾ ಇಲ್ವಾ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿ ಹೇಗೆ ಪರಿಶೀಲನೆ ಮಾಡುವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದನ್ನ ಮಾಡುವ ಮೊದಲು ಓಂನ ನಿಯಮವನ್ನ ಒಮ್ಮೆ ಪುನರಾವರ್ತಿಸೋಣ. ಈ ಓಂ ನಿಯಮ ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವುದಾದರೂ ಒಂದು ವಸ್ತುವನ್ನ, ಉದಾಹರಣೆಗೆ ತಂತಿಯ ಸುತ್ತುಗಳನ್ನ ತೆಗೆದುಕೊಂಡ್ರೆ ಅದರ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಇರುವ ವಿಭಾಂತರವನ್ನ ನಾವು ವಿ ಅಂತ ಕರಿತೀವಿ. ಹಾಗೆ ಅದರಲ್ಲಿ ಪ್ರವಾಹ ಹರಿಯಲು ಪ್ರಾರಂಭಿಸುತ್ತೆ, ಅದನ್ನ ನಾವು ಐ ಅಂತ ಕರಿತೀವಿ. ಆದ್ರಿಂದ ಓಂ ನಿಯಮದ ಪ್ರಕಾರ ವಿಭವಾಂತರ ಪ್ರವಾಹದ ಜೊತೆಗೆ ರೋಧವನ್ನು ಗುಣಿಸಿರುವ ಮೌಲ್ಯಕ್ಕೆ ಸಮನಾಗಿರಬೇಕು. ಅಂದ್ರೆ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಹೇಳ್ತಾ ಇದೆ. ಇಲ್ಲಿ ಆರ್ ಅಂದರೆ ಆ ವಸ್ತುವಿನ ಆವೇಶಗಳ ಹರಿಯುವಿಕೆಗೆ ನೀಡುವ ರೋಧ ಅಂತ ಅರ್ಥ. ಮತ್ತೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ, ಹಾಗಾಗಿ ಇನ್ನು ಹೆಚ್ಚಿನ ವಿವರಕ್ಕೆ ಹಿಂದಿನ ವಿಡಿಯೋವನ್ನ ಗಮನಿಸಿ. ಈಗ ನನಗಿಲ್ಲಿರುವಂತಹ ಪ್ರಶ್ನೆ ಏನಂತಂದ್ರೆ, ನನ್ನ ಬಳಿ ಕೆಲವು ವಸ್ತು ಇದ್ರೆ ಪ್ರಾಯೋಗಿಕವಾಗಿ ಓಂನ ನಿಯಮವು ನಿಜವಾಗಿಯೂ ಅದಕ್ಕೆ ಅನ್ವಯಿಸುತ್ತೋ ಇಲ್ವೋ ಅಂತ ಹೇಗೆ ಪರಿಶೀಲಿಸಬೇಕು ಅಂತ. ಇದನ್ನ ಅರ್ಥ ಮಾಡಿಕೊಳ್ಳಲು ಮೊದಲು ನಾನು ರೋಧವೆಂಬ ವಿಷಯವನ್ನ ಸ್ವಲ್ಪ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ರೋಧವೆಂದರೆ ವಸ್ತುವಿನ ಗುಣಲಕ್ಷಣ ಮತ್ತು ಅದರ ಆಯಾಮಗಳು. ಇದನ್ನು ನಾವು ಮುಂದೆ ಹೆಚ್ಚು ಚರ್ಚೆ ಮಾಡ್ತೀವಿ. ಮುಖ್ಯವಾದದ್ದು ಇಲ್ಲಿ ಏನಂದ್ರೆ, ವಿಭವಾಂತರ ಅಥವಾ ಪ್ರವಾಹದ ಮೌಲ್ಯಗಳ ಮೇಲೆ ಈ ರೋಧ ಅವಲಂಬಿತವಾಗಿರೋದಿಲ್ಲ. ನಾವು ಈ ಮೌಲ್ಯಗಳನ್ನ ಬದಲಿಸಿದ್ರು ಕೂಡ ಯಾವುದೇ ವಸ್ತುವಿಗೆ, ಉದಾಹರಣೆಗೆ ಒಂದು ತಂತಿಗೆ ವಿಭವಾಂತರ ಅಥವಾ ಪ್ರವಾಹದ ಮೌಲ್ಯಗಳನ್ನ ಬದಲಿಸಿದ್ರು ಈ ರೋಧದ ಸಂಖ್ಯೆ ಬದಲಾಗೋದಿಲ್ಲ. ಹಾಗಾಗಿ ಈ ಸಮೀಕರಣದಲ್ಲಿ ರೋಧದ ಸಂಖ್ಯೆ ಸ್ಥಿರಾಂಕವಾಗಿರುತ್ತೆ. ಇದನ್ನು ನಾವು ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಸಮೀಕರಣವನ್ನ ಹೀಗೆ ಬರ್ಕೊಳ್ಬಹುದು: ವಿಭವಾಂತರವನ್ನ ಪ್ರವಾಹದಿಂದ ಭಾಗಿಸಿದ್ರೆ ನಮಗೆ ರೋಧ ಸಿಗತ್ತೆ, ಅದು ಕೂಡ ಸ್ಥಿರಾಂಕವಾಗಿರುತ್ತೆ. ಯಾವುದೇ ವಸ್ತು ಓಂನ ನಿಯಮವನ್ನ ಪಾಲಿಸುತ್ತದೆಯೋ ಇಲ್ವೋ ಎಂದು ಪರಿಶೀಲಿಸಲು ಆ ವಸ್ತುವಿನ ಮೂಲಕ ಹರಿಯುವ ವಿಭವಾಂತರ ಮತ್ತು ಪ್ರವಾಹದ ಅನುಪಾತ ಸ್ಥಿರಾಂಕವಾಗಿದೆಯೇ ಎಂದು ನಾವು ನೋಡಬೇಕು. ಅಂದ್ರೆ ನಾವು ವಿಭವಾಂತರವನ್ನ 2 ಪಟ್ಟು ಮಾಡಿದರೆ ಪ್ರವಾಹವೂ ಕೂಡ 2 ಪಟ್ಟೆ ಆಗಿರಬೇಕು, ಏಕೆಂದರೆ ಅನುಪಾತ ಒಂದೇ ಆಗಿರಬೇಕು. ಹಾಗೆ ನಾವೇನಾದ್ರೂ ಈ ವಿಭವಾಂತರವನ್ನ 3 ಪಟ್ಟು ಮಾಡಿದರೆ ಪ್ರವಾಹವು ಕೂಡ 3 ಪಟ್ಟೆ ಆಗಬೇಕು. ಇದೇ ಓಂನ ನಿಯಮದ ಮೂಲಭೂತ ಕಲ್ಪನೆ. ಹೀಗಾಗಿ ಇದನ್ನ ಪ್ರಾಯೋಗಿಕವಾಗಿ ಹೇಗೆ ಪರೀಕ್ಷಿಸಬೇಕು, ಅದಕ್ಕಾಗಿ ಒಂದು ಸುಲಭವಾದ ವಿಧಾನವೆಂದ್ರೆ ಗ್ರಾಫ್ ಬಿಡಿಸೋದು. ಅಂದ್ರೆ ರೇಖಾ ನಕ್ಷೆಯ ಮುಖಾಂತರ ನಾವು ಇದನ್ನ ಪರಿಶೀಲಿಸಬಹುದು. ಈಗ ನಾನೇನ್ ಮಾಡ್ತೀನಿ, ವಿಭವಾಂತರ ಮೌಲ್ಯಗಳನ್ನ y ಅಕ್ಷದಲ್ಲಿ ಮತ್ತು ಪ್ರವಾಹದ ಮೌಲ್ಯಗಳನ್ನ ಸಮತಲ x ಅಕ್ಷದಲ್ಲಿ ಬರ್ಕೊಳ್ತಾ ಹೋಗ್ತೀನಿ. ಇದರ ಮೇಲೆ ನಾನು ಕೆಲವು ಮೌಲ್ಯಗಳನ್ನ ಇಟ್ಟಿದ್ದೀನಿ. ವಿಭವಾಂತರದಲ್ಲಿ 2 ವೋಲ್ಟ್ಗಳು ಹಾಗೂ ಪ್ರವಾಹದಲ್ಲಿ 1 ಆಂಪಿಯರ್ನ ಬರ್ಕೊಂಡಿದ್ದೀನಿ. ಈ ಎರಡಕ್ಕೂ ನಾವು ಬಿಂದುವನ್ನ ಇಡಬೇಕಾದ್ರೆ ನೋಡಿ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ಓಂನ ನಿಯಮ ಅನ್ವಯಿಸ್ತಾ ಇದ್ರೆ ನಾನು ವಿಭವಾಂತರವನ್ನ 2 ಪಟ್ಟು ಮಾಡಿದಾಗ, ಅಂದರೆ 4 ವೋಲ್ಟ್ ಮಾಡಿದಾಗ ಪ್ರವಾಹವು ಕೂಡ 2 ಪಟ್ಟೆ ಆಗಿರಬೇಕು. ಸರಿ, ಪ್ರವಾಹ 2 ಪಟ್ಟು ಆಗ್ಬೇಕು ಅಂದ್ರೆ 2 ಆಂಪಿಯರ್ ಆಗ್ಬೇಕು. ಹೀಗಾಗಿ ಮುಂದಿನ ಬಿಂದು ನೋಡಿ ಇಲ್ಲಿ ಇರಬೇಕು ಅಲ್ವಾ? ಮತ್ತೆ ಅದೇ ರೀತಿ ನಾನು ವಿಭವಾಂತರವನ್ನ 3 ಪಟ್ಟು ಮಾಡಿದಾಗ, ಅಂದರೆ 6 ವೋಲ್ಟ್ಸ್ಗೆ ಮಾಡಿದರೆ ಪ್ರವಾಹವು 3 ಪಟ್ಟು ಆಗ್ಬೇಕು, ಅಂದರೆ 3 ಆಂಪಿಯರ್. ಹೀಗಾಗಿ ಈ ಬಿಂದು ನೋಡಿ ಇಲ್ಲಿಟ್ಟಿದ್ದೀನಿ. ಈಗ ನೀವು ಗಮನಿಸಬೇಕಾಗಿರೋದು ಏನಂದ್ರೆ, ಈ ಎಲ್ಲಾ ಬಿಂದುಗಳನ್ನ ಸೇರಿಸಿದ್ರೆ ಅದು ನೇರ ರೇಖೆಯ ಮೇಲೆ ಬರಬೇಕು. ಅಂದ್ರೆ ಈ ಎಲ್ಲಾ ಬಿಂದುಗಳು ಒಂದೇ ರೇಖೆಯ ಮೇಲೆ ಕಾಣಿಸ್ಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಕಂಡು ಬರ್ಬೇಕು. ಇದರಿಂದ ನಮಗ್ ಗೊತ್ತಾಯ್ತು, ಯಾವುದೇ ವಸ್ತು ಓಂನ ನಿಯಮವನ್ನ ಪಾಲಿಸುತ್ತಿದೆಯಾ ಅಂತ ಪರಿಶೀಲಿಸಲು ನಾವು ವಿಭವಾಂತರದ ವಿರುದ್ಧ ಪ್ರವಾಹದ ರೇಖಾ ನಕ್ಷೆಯನ್ನ ಬಿಡಿಸಿ ಅದು ನೇರ ರೇಖೆಯಂತೆ ಕಾಣಿಸ್ತಿದ್ಯಾ ಅಂತ ಪರಿಶೀಲನೆ ಮಾಡಬೇಕು. ಅದು ನೇರ ರೇಖೆಯಾಗಿದ್ರೆ ಓಂನ ನಿಯಮವನ್ನ ಪಾಲಿಸ್ತಾ ಇದೆ ಅಂತ, ಅದು ನೇರ ರೇಖೆಯಾಗದಿದ್ರೆ ಇದು ಓಂನ ನಿಯಮವನ್ನ ಪಾಲಿಸ್ತಾ ಇಲ್ಲ ಅಂತ. ಮತ್ತು ವಾಸ್ತವದಲ್ಲಿ ಪ್ರಯೋಗ ಮಾಡಿದಾಗ ಎಲ್ಲಾ ಬಿಂದುಗಳು ನಿಖರವಾಗಿ ನೇರ ರೇಖೆಯ ಮೇಲೆ ಇರದೇ ಇರಬಹುದು, ಏಕೆಂದ್ರೆ ಪ್ರಯೋಗದ ದೋಷಗಳು ಇರಬಹುದು. ಹಾಗೆ ನೀವು ಅವಲೋಕನದ ದೋಷಗಳು, ಸಾಧನಗಳಲ್ಲಿ ದೋಷಗಳು ಅಥವಾ ಇನ್ನು ಅನೇಕ ದೋಷಗಳನ್ನ ನೋಡಿರ್ತೀರ. ಅದರ ಕಾರಣದಿಂದ ನಾವು ಅನೇಕ ಪ್ರಯತ್ನಗಳನ್ನ ಮಾಡ್ತೀವಿ. ಆದರೆ ನೀವು ಚಿತ್ರಿಸಿದ ಎಲ್ಲಾ ಬಿಂದುಗಳು ಬಹುತೇಕ ನೇರ ರೇಖೆಯ ಮೇಲೆ ಇದ್ರೆ ಹೌದು, ಈ ವಸ್ತು ಓಂನ ನಿಯಮವನ್ನ ಪಾಲಿಸ್ತಿದೆ ಅಂತ ನೀವು ಹೇಳ್ಬಹುದು. ಇನ್ನೊಂದೆಡೆ ರೇಖಾ ನಕ್ಷೆ ಹೀಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಇದ್ರೆ ಸ್ಪಷ್ಟವಾಗಿ ಆ ವಸ್ತು ಓಂನ ನಿಯಮವನ್ನ ಪಾಲಿಸುತ್ತಿಲ್ಲ ಅಂತ ಕೂಡ ನೀವು ಪರಿಗಣಿಸಬಹುದು. ಹೀಗಾಗಿ ಇದು ಓಂನ ನಿಯಮವನ್ನ ಪಾಲಿಸುತ್ತಿಲ್ಲ,
ಇದು ಓಂನ ನಿಯಮವನ್ನ ಪಾಲಿಸುತ್ತದೆ, ಏಕೆಂದ್ರೆ ಅದು ನೇರ ರೇಖೆಯಲ್ಲಿದೆ. ಈಗ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ರೇಖಾ ನಕ್ಷೆ ಬಿಡಿಸಿದ ನಂತರ ಈ ಗ್ರಾಫ್ ನಿಂದ ಒಂದು ವಸ್ತುವಿನ ರೋಧವನ್ನ ಲೆಕ್ಕ ಹಾಕಬಹುದು. ಇಲ್ಲಿ ರೋಧವನ್ನ ಲೆಕ್ಕ ಹಾಕಲು ನಾವು ಮಾಡಬೇಕಾದದ್ದೇನೆಂದ್ರೆ ವಿಭಾಂತರವನ್ನ ಪ್ರವಾಹದಿಂದ ಭಾಗಿಸೋದು. ಹೀಗಾಗಿ ಉದಾಹರಣೆಗೆ ನೋಡಿ, ನಾನು ಈ ಬಿಂದುವನ್ನ ಪರಿಗಣಿಸ್ತಾ ಇದ್ದೀನಿ. ಈ ಬಿಂದುವಿನಲ್ಲಿ ವಿಭವಾಂತರ 6 ವೋಲ್ಟ್ ಮತ್ತು ಪ್ರವಾಹ 3 ಆಂಪಿಯರ್ ಅಂತ ಕಂಡು ಬರ್ತಾ ಇದೆ. ಹೀಗಾಗಿ ನೀವು ಈ ಎರಡನ್ನ ಭಾಗಿಸಿದ್ರೆ, ಅಂದ್ರೆ ವಿಭವಾಂತರದಿಂದ ಪ್ರವಾಹವನ್ನ ಭಾಗಿಸಿದಾಗ ರೋಧವು ಸಿಗುತ್ತೆ. ಅಂದ್ರೆ 6/3 ಮಾಡಿದ್ರೆ ನಿಮಗೆ 2 ಓಮ್ಗಳು ರೋಧವಾಗಿ ಸಿಗ್ತಾ ಇದೆ. ಹೀಗಾಗಿ ಪ್ರಯೋಗಾತ್ಮಕವಾಗಿ ರೇಖಾನಕ್ಷೆಯಿಂದ ವಿಭವಾಂತರವನ್ನು ಪ್ರವಾಹದಿಂದ ಭಾಗಿಸೋದ್ರಿಂದ ನಮಗೆ ರೋಧವನ್ನ ಲೆಕ್ಕ ಹಾಕಬಹುದಾಗಿದೆ. ಇದನ್ನ ಕೇವಲ ಈ ಬಿಂದುವಿನಲ್ಲಷ್ಟೇ ಅಲ್ಲ, ಈ ರೇಖೆಯಲ್ಲಿರುವಂತ ಯಾವುದೇ ಬಿಂದುವಲ್ಲಿ ಲೆಕ್ಕ ಹಾಕಿದ್ರೆ ನಿಮಗೆ 2 ಓಮ್ಗಳೇ ಉತ್ತರ ಸಿಗುತ್ತೆ. ನೀವು ಈ ಬಿಂದುವಿನಲ್ಲೂ ಕೂಡ ಲೆಕ್ಕ ಹಾಕಬಹುದು. ವಿಡಿಯೋನ ನಿಲ್ಲಿಸಿ ಸ್ವತಃ ಪರಿಶೀಲಿಸಿ ಒಮ್ಮೆ. ಅಲ್ಲೂ ಕೂಡ 2 ಓಮ್ಗಳೇ ರೋಧವಾಗಿ ನಿಮಗೆ ಸಿಗುತ್ತೆ. ಕೊನೆಯದಾಗಿ ಓಮ್ನ ನಿಯಮವನ್ನ ಪಾಲಿಸುವ ವಸ್ತುಗಳನ್ನ ನಾವು ಸಾಮಾನ್ಯವಾಗಿ ಓಮಿಕ್ ವಸ್ತುಗಳು ಅಥವಾ ಓಮಿಕ್ ಸಾಧನಗಳು ಅಂತ ಕರಿತೀವಿ. ಉದಾಹರಣೆಗೆ ಈ ಬಲ್ಬ್ನ ತಂತುಗಳನ್ನು ಕೂಡ ನಾವು ಓಮಿಕ್ ಸಾಧನ ಅಂತೀವಿ. ಇನ್ನೊಂದೆಡೆ ಓಮ್ನ ನಿಯಮವನ್ನ ಪಾಲಿಸಿದ ವಸ್ತುಗಳನ್ನ ನಾನ್ ಓಮಿಕ್ ಸಾಧನಗಳು ಅಥವಾ ನಾನ್ ಓಮಿಕ್ ವಸ್ತುಗಳು ಅಂತ ಕರಿತೀವಿ. ಈ ನಾನ್ ಓಮಿಕ್ ವಸ್ತುವಿನ ಉದಾಹರಣೆ ಅಂದ್ರೆ ಅರ್ಧಚಾಲಕಗಳು. ಇಂಗ್ಲಿಷ್ ನಲ್ಲಿ ನಾವು ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಹೀಗಾಗಿ ಅರ್ಧಚಾಲಕಗಳಿಂದ ಮಾಡಿದ ಯಾವುದೇ ವಸ್ತುಗಳು ನಾನ್ ಓಮಿಕ್ ಸಾಧನಗಳು. ಅದರ ಉದಾಹರಣೆ ಅಂದ್ರೆ LED ಬಲ್ಬ್ಗಳನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಅದು ಒಂದು ಉತ್ತಮ ನಾನ್ ಓಮಿಕ್ ಸಾಧನ. ಈಗ ನಾವು ಕಲ್ತಿದ್ದನ್ನ ಪುನರಾವರ್ತಿಸೋಣ. ಯಾವುದೇ ವಸ್ತುವಿನ ವಿಭವಾಂತರ ವಿರುದ್ಧ ಪ್ರವಾಹದ ರೇಖಾನಕ್ಷೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗುವ ನೇರ ರೇಖೆಯಾಗಿದ್ದರೆ ಆ ವಸ್ತು ಓಮ್ನ ನಿಯಮವನ್ನ ಪಾಲಿಸುತ್ತಿದೆ ಅಂತ ಅರ್ಥ, ಮತ್ತು ಅದನ್ನ ನಾವು ಓಮಿಕ್ ವಸ್ತು ಅಂತ ಕರಿತೀವಿ. ಹಾಗೆ ರೇಖಾನಕ್ಷೆಯಿಂದ ವಿಭವಾಂತರವನ್ನ ಪ್ರವಾಹದಿಂದ ಭಾಗಿಸಿದ್ರೆ ಆ ವಸ್ತುವಿನ ರೋಧವು ನಮಗೆ ಸಿಗುತ್ತೆ, ಮತ್ತು ಅದು ನೇರ ರೇಖೆಯಾಗದಿದ್ದರೆ ಅವುಗಳನ್ನ ನಾವು ನಾನ್ ಓಮಿಕ್ ಸಾಧನಗಳು ಅಂತ ಕರಿತೀವಿ, ಏಕೆಂದ್ರೆ ಅವುಗಳು ಓಮ್ನ ನಿಯಮವನ್ನ ಪಾಲಿಸೋದಿಲ್ಲ.